ಚಿಂತಾಮಣಿ ನಗರದಲ್ಲಿರುವ ಇತಿಹಾಸ ಪ್ರಸಿದ್ಧ ಆಗಿರುವಂತಹ ನಾಗನಾಥೇಶ್ವರ ದೇವಾಲಯದ ಅಭಿವೃದ್ಧಿಯ ವಿಚಾರದಲ್ಲಿ ಹಾಲಿ ಮತ್ತು ಮಾಜಿ ಸಮಿತಿಯ ಮುಖಂಡರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಗ್ರಹಾರ ಮೋಹನ್ ಆರೋಪಿಸಿದ್ದಾರೆ. ಇದೇ ಒಂದು ವಿಚಾರದ ಕುರಿತು ನಗರದ ನಾಗನಾಥೇಶ್ವರ ದೇವಾಲಯದ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದಂತಹ ಅವರು, ಹಿಂದಿನ ಕಮಿಟಿಯವರು ಅಥವಾ ಈಗಿನ ಕಮಿಟಿಯವರು ಏನಿದ್ದಾರೆ ಅವರು ಕಾನೂನುಗಳ ಅನ್ವಯದಂತೆ ದೇವಾಲಯದ ಕಾಮಗಾರಿಗಳನ್ನು ಮಾಡದೆ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳ ಆದೇಶವನ್ನು ಪಾಲಿಸದೆಯೇ ಕಾಮಗಾರಿಯನ್ನು ಆರಂಭಿಸಿದ್ದು, ದೇವಾಲಯದ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಾಜಕಾರಣ ಮಾಡದೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ಒಂದು ವಿಚಾರವಾಗಿ ದೇವಾಲಯದ ಅಭಿವೃದ್ಧಿಯ ವಿಚಾರವಾಗಿ 1 ತಿಂಗಳ ಗಡುವನ್ನು ಕೂಡ ಹಾಲಿ ಹಾಗೂ ಮಾಜಿ ಸಮಿತಿಗಳಿಗೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಅಗ್ರಹಾರದ ಮೋಹನ್. ಈ ಒಂದು ಸಮಯದಲ್ಲಿ ಅಗ್ರಹಾರ ಮೋಹನ್ ಆಗಿರಬಹುದು, ಮುನಿರಾಜು, ಮೂರ್ತಿ, ಅಂಕಲ್ ಅರುಣ್, ರಮೇಶ್, ನಾರಾಯಣಪ್ಪ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಧಿಕ್ಕಾರ ಸಮಿತಿಗಳಿಗೆ ಧಿಕ್ಕಾರ 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 ಆಗಲೇಬೇಕು 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 ಜೀರ್ಣೋದ್ಧಾರ ಆಗಲೇಬೇಕು 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 ದೇವಾಲಯ ಜೀರ್ಣೋದ್ಧಾರ ಆಗಲೇಬೇಕು. ಮಾಡಬೇಡಿ 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 ದೇವಾಲಯ ಮಾಡಬೇಡಿ. ಶಿವನ ಕೃಪೆಗೆ ಪಾತ್ರರಾಗಿ ಉದ್ಧಾರ ಆಗಲಿ 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 ದೇವಾಲಯ ಜೀರ್ಣೋದ್ಧಾರ ಆಗಲಿ ಮಾಡ್ಕೊಳ್ಳಿ ಅಂತ. ಆವತ್ತು ಈ ದೇವಸ್ಥಾನ ಜೀರ್ಣೋದ್ಧಾರದ ದಿವಸ ನೀವು ಅರ್ಚಕರು ಆವತ್ತು ಇದ್ದೀರಿ, ಇವತ್ತು ಪೂಜೆ ಮಾಡ್ತಿದ್ದೀರಿ. ಯಾಕೆ ನಿಲ್ಲಿಸ್ಲಿಲ್ಲ ನೀವು ಅವತ್ತು? ಇವತ್ತು ಯಾಕೆ ನಿಲ್ಲಿಸ್ತಾ ಇದ್ದೀರಾ? ಆಗಮಿಕ ಪಂಡಿತರು ಇರ್ತಾರೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ, ಅವ್ರನ್ನ ಕರ್ಕೊಬನ್ನಿ. ಎತ್ತಬಾರ್ದ ಎತ್ತಬೇಕಾ ಇಲ್ಲಿ ಚರ್ಚೆ ಮಾಡಿ, ಎರಡೂ ಸಮಿತಿಯವ್ರು ಕೂತ್ಕೊಳ್ಳಿ, ಒಂದು ಸಮನ್ವಯ ಸಮಿತಿ ಮಾಡ್ಕೊಳ್ಳಿ, ಒಮ್ಮತಕ್ಕೆ ಬನ್ನಿ. ದೇವಸ್ಥಾನ ಕಟ್ಟಿ ಸಾರ್ವಜನಿಕರಿಗೆ ತೋರಿಸಿ. ಸುಮಾರು ವರ್ಷಗಳಿಂದ 7-8 ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿದೆಯಲ್ಲ. ನಿಮ್ಗೆ ಯಾರಿಗೂ ಊಟ ಜೀರ್ಣ ಆಗ್ತಾ ಇದೆಯಾ? ನಿದ್ದೆ ಬರ್ತಿದ್ಯಾ? ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ಕೊನೆಯದಾಗ ಏನು ಹೇಳ್ತೀರಾ? ಏನು ಇಲ್ಲ, ನಾವು ಎಲ್ಲ ಸಾರ್ವಜನಿಕ ಭಕ್ತ ಸಮೂಹದ ಕಡೆಯಿಂದ, ಇವ್ರು ಯಾರು ವಾರಸ್ದಾರೇನಲ್ಲ, ಯಾರೂ ಅಲ್ಲ ವಾರಸ್ದಾರರು. ಇದಕ್ಕೆ ಆದಂಥ ಹೆಸರಿದೆ. ನೆಕ್ಕುಂದಿ, ಅಗ್ರಹಾರ, ಉಲ್ವಾಡಿ ಗ್ರಾಮ ಅಂತ ಸಂಬಂಧಪಟ್ಟಿರೋರು. ಅಲ್ಲಿ ರಾಮಕುಂಟೆ ಕಟ್ಟೆ ರಾಮರೆಡ್ಡಿ ಮನೆ ಕಡೆಯಿಂದ ಇಲ್ಲಿವರೆಗೂ ಎಲ್ಲ ವಾರಸ್ದಾರರೇ ದೇವಸ್ಥಾನಕ್ಕೆ. ದೇವಸ್ಥಾನ ಸರ್ಕಾರದ ಆಸ್ತಿ, ಸಾರ್ವಜನಿಕರ ಸೊತ್ತು. ನೀವ್ಯಾರು ವಾರಸ್ದಾರರಲ್ಲ. ದಯವಿಟ್ಟು ರಾಜಕಾರಣ ಬಿಟ್ಟು ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಮಾಡ್ತೀರಾ? ಎರಡನೇದು, ನೀವು ಒಮ್ಮತಕ್ಕೆ ಬಂದು ಸಮಿತಿಗಳನ್ನ ಬೇರೆದು ಮಾಡ್ಕೊಳ್ಳಿ. ಇಲ್ಲಾಂದರೆ ದೇವಸ್ಥಾನನ ಸರ್ಕಾರದ ಅಧೀನಕ್ಕೆ ಕೊಟ್ಟುಬಿಡಿ. ಸರ್ಕಾರ ಇದಿರುತ್ತೆ, ಎಂಡೋಸ್ಮೆಂಟ್ ಕಮಿಷನರ್ ಅಂತ ಬರ್ತಾರೆ ಧಾರ್ಮಿಕ ದತ್ತಿ ಇಲಾಖೆ, ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರು ಜೀರ್ಣೋದ್ಧಾರ ಮಾಡಿ. ನಿಮ್ಮ ಎರಡೂ ಸಮಿತಿಗಳನ್ನ ನಿರ್ಗಮನ ಮಾಡಿಬಿಡಿ. 1 ತಿಂಗಳ ಮೇಲೆ ಇಲ್ಲ 1 ತಿಂಗಳು ಗಡುವು ಕೊಡ್ತಾ ಇದ್ದೀವಿ ನಾವು ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕರ ಕಡೆಯಿಂದ. ನೀವು ದಯವಿಟ್ಟು ಇದನ್ನೇನಾದರೂ ಒಂದು ನಿರ್ಧಾರಕ್ಕೆ ಬಂದು ಇದನ್ನು ಕಾಮಗಾರಿ ಮಾಡಿ ಜೀರ್ಣೋದ್ಧಾರ ಮಾಡಿದ್ರೆ ಸರಿ. ಇಲ್ಲ ಅಂದರೆ ಜನಾಂದೋಲನ ಮಾಡಲೇಬೇಕಾಗುತ್ತೆ. ಪ್ರತಿ ಮನೆಗೂ ಕರಪತ್ರ ಹಚ್ಚಿ ನಾವು ರ್ಯಾಲಿ ಮುಖಾಂತರ ತಹಸೀಲ್ದಾರ್ ಕಚೇರಿಗಾಗಲಿ ಇಲ್ಲ ಸದಸ್ಯರ ಮನೆಗಾಗಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಈಶ್ವರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.